ನಾನು ಒಂದು ರಿಯಲೈಸ್ ಆಗಿದ್ದು, ಐ ವಾಂಟ್ ಟು ಬಿ ಅನ್ ಇನ್ಸ್ಪಿರೇಷನ್ ಟು ಸೋ ಮೆನಿ ಪೀಪಲ್. ಸೂಪರ್. ಸೊ ನನಗೆ 4 ಜನ ಹೆಣ್ಮಕ್ಳು ಅಂದರೆ ನಿಮಗೆ ಗೊತ್ತಲ್ವಾ ಯಾವ ರೀತಿ ಜನ ಮಾತಾಡ್ತಾರೆ. ಅಯ್ಯೋ 4 ಜನನ, ಅಯ್ಯೋ 4 ಜನ ಹೆಣ್ಮಕ್ಳ, ದೊಡ್ಡವರು ಉಲ್ಟಿದ್ರೆ ಹಿಂಗಾಗಿರೋದು, ಅಂದರೆ ಗಂಡು ಮಗು ಇದ್ದಿದ್ರೆ ಇದಾಗಿರೋದು, ಹೆಲ್ಪ್ ಆಗಿರೋದು, ಅಪ್ಪ ಅಮ್ಮನಿಗೆ ಆಸರೆ ಆಗಿರೋದು, ಈ ಥರ ಎಲ್ಲ ಮಾತಾಡೋರಲ್ವ. ಸೊ ಐ ಡಿಸೈಡೆಡ್ ಒನ್ ಡೇ, ಯಾಕೆ ಹೆಣ್ಮಕ್ಳು ಹುಟ್ಟಿದ್ರೆ ಮದುವೆ ಮಾಡ್ಕೊಂಡು ಮಕ್ಳು ಅಡಿಯೋಕ್ಕೆ ಅಷ್ಟೇನ ಇರೋದು. ನೋ, ಶಿ ಕ್ಯಾನ್ ಅಚೀವ್ ಎನಿಥಿಂಗ್, ಶಿ ಕ್ಯಾನ್ ಡೂ ಎನಿಥಿಂಗ್. ಅವಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಸೊ ಐ ಚೋಸ್ ಇದು ಟ್ಯಾಟೂಯಿಸ್ಟ್. ಸೊ ಟ್ಯಾಟೂ ಹಾಕೋದನ್ನ ಕಲಿತೆ. ಐ ವಾಸ್ ದ ಫಸ್ಟ್ ಫೀಮೇಲ್ ಟ್ಯಾಟೂಯಿಸ್ಟ್ ನಾರ್ತ್ ಕರ್ನಾಟಕದಲ್ಲಿ. ಅದಾಗಿದ್ಮೇಲೆ ಎಲ್ಲರೂ ಏನು ಮಾಡ್ತಾರೆ, ಫ್ಯಾಷನ್ ಡಿಸೈನಿಂಗು ಮತ್ತು ಬ್ಯೂಟಿಷಿಯನ್ ಕೋರ್ಸ್ ಆ ಥರದ್ದೆಲ್ಲ ಮಾಡ್ತಾರೆ. ಸೊ ನಾನು ಅದನ್ನು ಚೂಸ್ ಮಾಡಿದೆ, ಡಿಫ್ರೆಂಟ್ ಆಗಿರೋದು. ಆ್ಯಂಡ್ ನಮ್ಮ ಕಡೆಯಿಂದ ಈ ಆ್ಯಕ್ಟಿಂಗಲ್ಲಿ ಎಲ್ಲ ತುಂಬ ಕಷ್ಟ. ಸೊ ಆ್ಯಕ್ಟಿಂಗ್ನ ಚೂಸ್ ಮಾಡಿದೆ. ಆ್ಯಂಡ್ ಐ ವಾಸ್ ಅ ಹಾಕಿ ಪ್ಲೇಯರ್. ಸೊ ನಾನು 2 ಸಲ ನ್ಯಾಷನಲ್ಸ್ಗೆ ಹೋಗಿ ಬಂದಿದ್ದೀನಿ. ಸೊ ಅದೊಂಥರ ಪ್ರೌಡ್ನೆಸ್ ನನಗೆ. ನಿಜವಾಗ್ಲೂ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಬಿಕಾಸ್ ನಮ್ಮ ಹಬ್ಬನ ನಿಮ್ಮ ಜೊತೆ ಅಂದ್ರೆ ಇನ್ಸ್ಪಿರೇಷನ್ ಆಗಬೇಕು ಅಂತ ಹೊರಟಿದ್ರೆ ಎಷ್ಟೋ ಜನಕ್ಕೆ. ನಿಮಗೆ ಯಾರು ಇನ್ಸ್ಪಿರೇಷನ್ ಪೂಜಾ? ನಿಜಕ್ಕೂ ನಂಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಸಂದರ್ಶನ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ನನಗೆ ಇನ್ಸ್ಪಿರೇಷನ್ ಅಂತ ತಗೊಳ್ಳೋದಕ್ಕೆ ತುಂಬ ಜನ ಇದ್ದಾರೆ. ಬಟ್ ನಾನು ಯಾವತ್ತಿದ್ರೂ ನನಗಿಂತ ಜಾಸ್ತಿ ನಾನೇ ಇನ್ಸ್ಪೈರ್ ಆಗಿರಬೇಕು. ಅಂದರೆ ಇವಾಗ ನೆನ್ನೆಗಿಂತ ಇವತ್ತಿಗೆ ನಾನು ಬೆಟರ್ ಆಗಬೇಕು. ಸೊ ಐ ವಾಂಟ್ ಟು ಬಿ ದ ಬೆಸ್ಟ್ ಆಫ್ ಮೈ ಸೆಲ್ಫ್ ಫ್ರಮ್ ನೆನ್ನೆಯಿಂದ ಇವತ್ತಿಗೆ. ಸೊ ನಾನು ಯಾವಾಗಲೂ ಇದನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದು. ಸೊ ಇವಾಗ ನಾನು ನೀವಾಗೋದಕ್ಕಾಗಲ್ಲ, ನೀವು ನಾನಾಗೋದಕ್ಕಾಗಲ್ಲ. ಸೊ ಐ ಆಲ್ವೇಸ್ ಫಾಲೋ ದಟ್. ಸೊ ಅವ್ರು ಹಂಗೆ ಆಗಬೇಕು ಅನ್ನೋದಕ್ಕಿಂತ ನಂತರ ಬೇರೆಯವ್ರಾದ್ರೆ ಎಷ್ಟು ಚೆನ್ನಾಗಿರತ್ತೆ ಅನ್ನೋದನ್ನ ನಾನು ಯಾವಾಗಲೂ ಫಾಲೋ ಮಾಡ್ಕೊಂಡು ಬಂದಿರೋದು. ಬಟ್ ತುಂಬ ಜನ ನನ್ನ ಫೇವ್ರೆಟ್ ಆ್ಯಕ್ಟರ್ಸ್ ಇದ್ದಾರೆ. ತುಂಬ ಜನ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಥವಾ ಆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಹಾಗೆಲ್ಲ ಇದೆ. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. ನಂಗೆ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂದರೆ ನನಗೆ ನಾನೇ ಇನ್ಸ್ಪಿರೇಷನ್. ಬಿಕಾಸ್ ನನ್ನ ಜರ್ನಿ ಏನಿದೆಯಲ್ಲ, ಆಬ್ವಿಯಸ್ಲಿ ಇಟ್ ಈಸ್ ನಾಟ್ ಈಸಿ. ಒಂದು ಹೆಣ್ಮಗು ಬೇರೆ ಯಾವುದೋ ಊರಿಂದ ಬ್ಯಾಕ್ವರ್ಡ್ ಸಿಟಿ ಇಂದ ಇಲ್ಲಿಗೆ ಬಂದು, ಅಂದರೆ ಬ್ಯಾಕ್ವರ್ಡ್ ಸಿಟಿ ಇನ್ ದ ಸೆನ್ಸ್ ಅಲ್ಲಿ ಇದಕ್ಕೆಲ್ಲ ಅಂದರೆ 8 years ಬ್ಯಾಕ್ ನಾನು ಇಲ್ಲಿಗೆ ಬಂದಿದ್ದು, ಬೆಂಗಳೂರು ಶಿಫ್ಟ್ ಆಗಿದ್ದು. ಆವಾಗ ಯಾರೂ ಎಂಕರೇಜ್ ಮಾಡ್ತಿರ್ಲಿಲ್ಲ. ಸೊ ಐ ಫಾಲೋ ಮೈ ಥಾಟ್ಸ್. ಐ ಆಮ್ ಸೋ ಹ್ಯಾಪಿ ದಟ್ ನನ್ನ ಪೇರೆಂಟ್ಸ್, ನನ್ನ ಅಜ್ಜಿ, ನನ್ನ ಫ್ಯಾಮಿಲಿಯವರೆಲ್ಲರೂ, ನನ್ನ ತಂಗಿರು ನನಗೆ ಸಪೋರ್ಟ್ ಮಾಡಿದ್ದು. ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ನಾನು ಹಂಗೆ ಹೇಳಬೇಕು ಅಂದ್ಕೊಂಡ್ರೆ ನನಗೆ ನನ್ನ ಅಪ್ಪ ಅಮ್ಮನೇ ಇನ್ಸ್ಪಿರೇಷನ್, ನಮ್ಮ ಅಜ್ಜಿ ಇನ್ಸ್ಪಿರೇಷನ್. ನಮ್ಮ ಅಜ್ಜಿ ಅಂದರೆ ನಂಗೆ ಪ್ರಾಣ. ಸೊ ನಮ್ಮ ಅಜ್ಜಿನೂ ಅಷ್ಟೇ, ಅಂದರೆ ಅವರನ್ನೇ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಳ್ಳೋದು. ನಾನು ಇನ್ ಕೇಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡ್ರೆ ಅಜ್ಜಿನ ತೊಗೋತೀನಿ ನಾನು.